ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಬ್ಬರ ಕುರ್ಚಿ ಕುರುಕ್ಷೇತ್ರ ಕಾವೇರಿದೆ. ಸಿಎಂ ಸಿದ್ದರಾಮಯ್ಯರಿಂದ ಸಿಎಂ ಕುರ್ಚಿ ಗಿಟ್ಟಿಸಲು ಡಿಕೆ ದಿನಕ್ಕೊಂದು ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಡಿಕೆ ಪ್ರಯೋಗಿಸಿರುವಂತಹ ಆ ಪ್ರಬಲ ಅಸ್ತ್ರಕ್ಕೆ ಕಾಂಗ್ರೆಸ್ ಕೋಟೆಯಲ್ಲಿ ಕಂಪನ ಸೃಷ್ಟಿಸ್ತಾ ಇದೆ. ಇಷ್ಟಕ್ಕೂ ಏನದು ಡಿಕೆ ಶಿವಕುಮಾರ್ ಬಳಸಿರುವ ಪ್ರಬಲ ಅಸ್ತ್ರ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಸೆಟೆದು ನಿಂತಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ಸಿದ್ದು ಹಾಗೂ ಹೈಕಮಾಂಡ್ ವಿರುದ್ಧ ಹೊಸ ಅಸ್ತ್ರಗಳನ್ನ ಬಳಸ್ತಾ ಇದ್ದಾರೆ. ನಾನಾ ರಾಜತಂತ್ರಗಳನ್ನ ಅನುಸರಿಸ್ತಾ ಇದ್ದಾರೆ. ಕುರ್ಚಿ ಕುರುಕ್ಷೇತ್ರ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಹೊಸ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಅದು ನೇರವಾಗಿಯೇ ಹೈಕಮಾಂಡ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಮನಸ್ಸಿಗೆ ಮುಟ್ಟುವಂತಾಗಿದೆ. ಪ್ರೀತಿಯಿಂದಲೇ ಸಿಎಂ ಸೀಟು ಬಿಟ್ಟು ಕೊಡುವಂತೆ ಮಾಡುವುದೇ ಡಿಕೆ ಶಿವಕುಮಾರ್ ಅವರ ಮೂಲ ಉದ್ದೇಶವಾಗಿದೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರು ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಮನಸ್ಸು ಗೆಲ್ಲಲು ಮಾಡಿರುವುದಾದ್ರೂ ಏನು? ಅದು ಸಿದ್ದರಾಮಯ್ಯ ಮನ ಗೆಲ್ಲುತ್ತಾ? ಹೈಕಮಾಂಡ್ ನಾಯಕರು ಡಿಕೆ ಪರ ಒಲವನ್ನ ತೋರ್ತಾರಾ ಅಂತ ನೋಡೋದಾದ್ರೆ ಎಂತಹ ಕಠಿಣ ಸಮಸ್ಯೆಯನ್ನಾದ್ರೂ ಸರಳವಾಗಿ ಪರಿಹರಿಸಬಹುದು ಅನ್ನೋದನ್ನ ನೋಡೋದಾದ್ರೆ ಅದು ಪ್ರೀತಿಯಿಂದ ಮಾತ್ರ. ಈಗ ಸಿಎಂ ಸೀಟಿಗಾಗಿ ಡಿಕೆ ಶಿವಕುಮಾರ್ ಮಾಡ್ತಿರೋದು ಕೂಡ ಅದನ್ನೇ. ಅದು ಹೇಗೆ ಅಂದ್ರೆ ತ್ಯಾಗದ ಮಾತಿನಿಂದ. ಹೌದು, ಡಿಕೆ ಶಿವಕುಮಾರ್ ಈಗ ತ್ಯಾಗದ ಮಾತನಾಡಿ ಸಿಎಂ ಕುರ್ಚಿಗೇರಲು ಯೋಜನೆಯನ್ನ ರೂಪಿಸಿದ್ದಾರೆ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಈಗೇನು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಡಿಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ದಾರೆ. ಇದರರ್ಥ ಅವರು ಸಿಎಂ ಕುರ್ಚಿ ಬೇಡವೆಂದು ಹೇಳಿಲ್ಲ, ಬದಲಿಗೆ ಪರೋಕ್ಷವಾಗಿ ಸಿಎಂ ಕುರ್ಚಿಗೇರಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಸೋನಿಯಾ ಗಾಂಧಿಯವರ ಹೆಸರನ್ನೇ ಬಳಸಿದ್ದಾರೆ. ಸೋನಿಯಾ ಗಾಂಧಿಯವರ ಹೆಸರನ್ನ ಬಳಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರ ಮನಸ್ಸು ಗೆಲ್ಲುವ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಹಿಂದೆ 2 ಬಾರಿ ಸೋನಿಯಾ ಗಾಂಧಿ ಅವರು ಪ್ರಧಾನಿಯಾಗುವ ಅವಕಾಶಗಳಿದ್ರು ಅದನ್ನ ಮನಮೋಹನ್ ಸಿಂಗ್ ಅವರಿಗೆ ತ್ಯಾಗ ಮಾಡಿದ್ರು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ಮನ ಒಲಿಕೆಗೆ ಡಿಕೆ ಶಿವಕುಮಾರ್ ಪ್ರಯತ್ನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈಗಾಗಲೇ 1 ಅವಧಿಗೆ ಸಿಎಂ ಆಗಿದ್ದಾರೆ. ಈಗ 2ನೇ ಅವಧಿಯಲ್ಲಿ ಸಿಎಂ ಆಗಿದ್ದಾರೆ. ಇದರಲ್ಲಿ 2.5 ವರ್ಷ ಸಿಎಂ ಆಗಿ ಆಡಳಿತವನ್ನ ನೀಡಿದ್ದಾರೆ. ಈಗ ಉಳಿದರ್ಧ ಅವಧಿಗೆ ನನಗೆ ಸಿಎಂ ಗದ್ದುಗೆ ಬಿಟ್ಟು ಕೊಟ್ರೆ ಏನೂ ತಪ್ಪಾಗಲ್ಲ, ಅದು ಸೋನಿಯಾ ಗಾಂಧಿ ಅವರಿಗಿಂತ ದೊಡ್ಡ ತ್ಯಾಗವೇನೂ ಆಗಲ್ಲ ಅನ್ನುವಂತಹ ಅರ್ಥದಲ್ಲಿ ಡಿಕೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರೋಕ್ಷ ಸಂದೇಶವನ್ನ ರವಾನಿಸಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಅವರ ಈ ತಂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.